जय श्रीमन्नारायण श्रीमते ರಾಮಾನುಜಾಯ ನಮಃ. ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಪಾದಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಬಂಧುಗಳೇ, ನಾನು ಇದುವರೆಗೂ 17 ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಜೀವನ ಚರಿತ್ರೆಯ ಭಾಗಗಳನ್ನು ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಹಾಕಿದ್ದೇನೆ. ಅವುಗಳನ್ನೆಲ್ಲ ನೀವು ವೀಕ್ಷಿಸುತ್ತಾ ಇದ್ದೀರಾ. ಆ ಭಗವದ್ ರಾಮಾನುಜ ಆಚಾರ್ಯರ ಪ್ರೀತಿಗೆ ಪಾತ್ರರಾಗ್ತಾ ಇದ್ದೀರಾ. ಅವರ ಆಶೀರ್ವಾದಕ್ಕೆ ನೀವು ಅಣಿಯಾಗಿದ್ದೀರಾ. ಕೆಲವು ಆರೋಗ್ಯದ ಅನಾನುಕೂಲ ಇದ್ದುದರಿಂದ ಈ ಭಾಗ 2 ವಾರ ಲೇಟ್ ಆಯಿತು. ದಯವಿಟ್ಟು ಕ್ಷಮೆ ಇರಲಿ. ಈ 18ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಚಾರ್ಯ ರಾಮಾನುಜರು ಮಹಾಪೂರ್ಣರು ಕಂಚಿಯಿಂದ ಶ್ರೀರಂಗಂಗೆ ಬಂದಿದ್ದಾರೆ. ಶ್ರೀರಂಗಂನಲ್ಲಿ ಯಾಮನಾಚಾರ್ಯರು ತಮ್ಮ ದೇಹವನ್ನು ತೆಗೆಸಿದ್ದಾರೆ. ಅಂದರೆ ಅವರ ಜೀವ ಶ್ರೀಮನ್ನಾರಾಯಣನ ಪಾದ ಸೇರಿದೆ. ಆಚಾರ್ಯ ರಾಮಾನುಜರು ಬಹಳ ದುಃಖ ಪಡ್ತಾ ಇದ್ದಾರೆ. ಎಂಥ ದುರದೃಷ್ಟನೊಂದು ನೋಡಿ. ಇಂತಹ ಮಹಾ ಜ್ಞಾನಿಗಳು ವೇದ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಈ ಯಾಮನಾಚಾರ್ಯರ ಶಿಷ್ಯನಾಗಿ ನಾನು ಅವರ ಶಿಷ್ಯನಾಗಿ ಅವರ ಹತ್ತಿರ ಶಿಕ್ಷಣವನ್ನು ಪಡೆಯಲಿಲ್ಲ ಎಂದು ಬಹಳ ನೊಂದ್ಕೊಂಡಿದ್ದಾರೆ ಪಾಪ. ಯಾಕಂದರೆ ಇದುವರೆಗೂ ಅವರು ಈ ಶ್ರೀ ವೈಷ್ಣವ ಗುರುಗಳ ಯಾರೂ ಅವರಿಗೆ ಸಿಕ್ಕಿದ್ದಿಲ್ಲ. ಯಾದವ ಪ್ರಕಾಶರು ಸಿಕ್ಕರು. ಅವರು ಅದ್ವೈತ ಸಿದ್ಧಾಂತದವರು. ಶ್ರೀ ಶಂಕರಾಚಾರ್ಯರ ಪಂಥದವರು. ಮತ್ತು ಕಂಚಿಪೂರ್ಣರು ಸಿಕ್ಕಿದ್ದಾರೆ. ಅವರು ಸಹ ಶೂದ್ರರ ಒಂದು ಪಂಗಡಕ್ಕೆ ಸೇರಿದವರು. ನೋಡಿ, ಹೀಗಾಗಿ ಆಚಾರ್ಯರಿಗೆ ಬಹಳ ದುಃಖ ಆಗ್ತಾ ಇದೆ ಪಾಪ. ಏನು ಮಾಡಬೇಕು? ನಮ್ಮವರು ನಮಗೆ ಶಿಕ್ಷಣ ಕೊಡದೆ ಹೋದರಲ್ಲ ನನಗೆ ಅಂತೇಳಿ ದುಃಖ ಪಡ್ತಾ ಇದ್ದಾರೆ. ಅವರ ಆ ದೇಹದ ಮುಂದೆ, ಪ್ರಾಣ ಹೋಗಿರ್ತಕ್ಕಂಥ ದೇಹದ ಮುಂದೆ ನಿಂತ್ಕೊಂಡು ದುಃಖ ಪಡ್ತಾ ಇದ್ದಾರೆ. ನೋಡಿ, ಯಾಮನಾಚಾರ್ಯರು ಬೇರೆ ಯಾರೂ ಅಲ್ಲ. ಈ ರಾಮಾನುಜಾಚಾರ್ಯರ ತಾಯಿ ಏನಿದಾರಲ್ಲ, ಅವರ ಅಜ್ಜ, ಅವರ ತಾತ ಇವರು. ಈ ಅಂದರೆ ರಾಮಾನುಜ ಆಚಾರ್ಯರಿಗೆ ಮುತ್ತಜ್ಜ ಆಗಬೇಕು. ಯಾಮನಾಚಾರ್ಯರಿಗೆ ರಾಮಾನುಜ ಆಚಾರ್ಯರು ಮೊಮ್ಮಗಳ ಮಗ. ಮತ್ತು ಈ ಯಾಮನಾಚಾರ್ಯರು ಗುರು ಪರಂಪರೆಯಿಂದ ಬಂದವರು. ನಾವು ಈ ಮೊದಲೇ ಗುರು ಪರಂಪರೆಯನ್ನು ತಿಳಿದುಕೊಂಡಿದ್ದೇವೆ. ಈ ನಾಥಮುನಿಗಳು ಅಂತೇಳಿ ಈ ಆಳ್ವಾರರ ನಂತರ ಬಂದಿರತಕ್ಕಂಥ ಗುರು ಪರಂಪರೆಯಲ್ಲಿ ನಾಥಮುನಿಗಳು, ಅವರ ಮೊಮ್ಮಗನೇ ಯಾಮನಾಚಾರ್ಯ. ನೋಡಿ ಹೇಗಿದೆ ಇದು ಸಂಬಂಧ. ನಾಥಮುನಿಗಳ ಮೊಮ್ಮಗ ಯಾಮನಾಚಾರ್ಯರು, ಯಾಮನಾಚಾರ್ಯರ ಮರಿಮೊಮ್ಮಗ ರಾಮಾನುಜ ಆಚಾರ್ಯರು. ಹೀಗಾಗಿ ಏನೋ ಅವರ ಒಂದು ರಾಮಾನುಜರ ಒಂದು ಆ ಮುಖಚರ್ಯ ಮತ್ತು ಅವರಲ್ಲಿರ್ತಕ್ಕಂಥ ಪಾಂಡಿತ್ಯ
ವಿದ್ಯೆ ಮತ್ತು ಅವರ ಒಂದು ಕಳೆಯನ್ನು ನೋಡಿ ಈ ಯಾಮನಾಚಾರ್ಯರು ಇವರೇ ನನ್ನ ಮುಂದಿನ ಶಿಷ್ಯ, ಇವರೇ ಈ ಪಟ್ಟಕ್ಕೇರಬೇಕು ಅಂತೇಳಿ ಅನ್ಕೊಂಡಿದ್ರು. ಆದರೆ ಅದು ಈಗ ನೆರವೇರಿಲ್ಲ ಪಾಪ. ರಾಮಾನುಜರು ಬರೋದ್ರೊಳಗೆ ಅವರು ದೇಹ ತ್ಯಜಿಸಿದ್ದಾರೆ. ಅವರ ಆತ್ಮ ದೇಹದಿಂದ ಹೊರಟು ಹೋಗಿದೆ. ದುಃಖ ತಪ್ತರಾಗಿರ್ತಕ್ಕಂಥ ರಾಮಾನುಜಾಚಾರ್ಯರು ಅವರ ದೇಹದ ಕಡೆಗೆ ಗಮನವಿಟ್ಟಾಗ ಅವರ ದೇಹ ಬಲಗೈಯ 3 ಬೆರಳುಗಳು ಮುಚ್ಚಿಕೊಂಡಿರುತ್ತವೆ. ಹೀಗೆ ಬಲಗೈಯ 3 ಬೆರಳುಗಳು ನೋಡ್ತಾ ಇದ್ದೀರಲ್ಲ, ಹೀಗೆ ಮುಚ್ಚಿಕೊಂಡು 2 ಬೆರಳು ಮಾತ್ರ ಓಪನ್ ಆಗಿರ್ತವೆ, ತೆಗೆದಿರ್ತವೆ. ಈ ರಾಮಾನುಜಾಚಾರ್ಯರು ಗಮನಿಸ್ತಾರೆ, ಆ ಬೆರಳುಗಳನ್ನು ನೋಡ್ತಾರೆ. ಏನೋ ಇವರು ಹುಟ್ಟಿನಿಂದ ಹೀಗೆ ಏನೋ ಅನ್ಕೊಂಡು ಆ ಮಹಾಪೂರ್ಣರಿಗೆ ಕೇಳ್ತಾರೆ ಹತ್ತಿರ ಹೋಗಿ, ಸ್ವಾಮಿ ನೋಡಿ, ಈ ಅವರ ಆಚಾರ್ಯರ 3 ಬೆರಳುಗಳು ಮುಚ್ಚಿಕೊಂಡಿದ್ದಾವಲ್ಲ, ಮೊದಲಿಂದಲೂ ಹೀಗೆಯೇ ಅಥವಾ ಏನು ಅಂತೇಳಿ ಕೇಳಿದಾಗ ಯಾಮನಾಚಾರ್ಯರ ಬೆರಳುಗಳನ್ನು ನೋಡಿರ್ತಕ್ಕಂಥ ಇವರು ಮಹಾಪೂರ್ಣವ್ರಿಗೆ ಆಶ್ಚರ್ಯ ಆಗ್ತದೆ. ಹೌದಲ್ಲ, ಈ ಬೆರಳುಗಳು ಈ ರೀತಿ ಇಲ್ಲ, ಅವರು ಏಕೆ ಇದನ್ನು ಮುಚ್ಚಿಕೊಂಡವರು ನನಗೆ ಗೊತ್ತಿಲ್ಲ ಅಂತೇಳಿ ಅಲ್ಲಿ ಇರ್ತಕ್ಕಂಥ ಶಿಷ್ಯರೊಬ್ಬರನ್ನು ಕರೀತಾರೆ. ಯಾರು? ಮಹಾಪೂರ್ಣವರು. ಕರೆದು ಕೇಳ್ತಾರೆ, ಅಲ್ಲಯ್ಯ, ಏನಿದು ಗುರುಗಳ ಬೆರಳುಗಳು ಈ ರೀತಿ ಮುಚ್ಕೊಂಡಿದ್ದಾವಲ್ಲ, ಏಕೆ, ನಿಮಗೇನಾದರೂ ಗೊತ್ತಾ ಅಂತೇಳಿ. ಅವಾಗ ಆ ಶಿಷ್ಯ ಹೇಳ್ತಾನೆ, ಗುರುಗಳೇ, ಮಹಾಗುರುಗಳು ಈ 1 ವಾರದಿಂದ ಬಹಳ ನೆನೆಸ್ತಾ ಇದ್ರು. ಮಹಾಪೂರ್ಣರು ಬರ್ತಾರೆ, ರಾಮಾನುಜರನ್ನು ಕರೆದುಕೊಂಡು ಬರ್ತಾರೆ. ರಾಮಾನುಜರು ನನ್ನ ಒಂದು ಒಳ್ಳೆಯ ಶಿಷ್ಯರಾಗಿ ಪರಿವರ್ತನೆಗೊಳ್ಳುತ್ತಾರೆ. ಅವರೇ ಈ ಮುಂದಿನ ಪೀಠಕ್ಕೆ ಗುರುಗಳು ಅಂತೇಳಿ ಏನೇನೋ ಹೇಳ್ತಾ ಇದ್ರು ಗುರುಗಳೇ ಅಂತೇಳಿ ಹೇಳ್ತಾರೆ. ಸರಿ, ಈ 3 ಬೆರಳುಗಳು ಏನಿದಾವಲ್ಲ, ಈ 3 ಬೆರಳುಗಳು ಮುಚ್ಕೊಂಡಿದಾವಲ್ಲ, ಯಾಕೆ, ಅದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅವಾಗ ಆ ಶಿಷ್ಯ ಹೇಳ್ತಾನೆ, ಗುರುಗಳೇ, ಮಹಾಗುರುಗಳು, ನಾವು ನಿನ್ನೆ ಬೆಳಗಿನ ಜಾವ ಪ್ರಾತಃ ಕಾಲ, ಈ ಮುಂಜಾನೆ ಬೆಳಗಿನ ಜಾವ ಕಾವೇರಿ ನದಿಗೆ ಹೋಗಿ ಸ್ನಾನ ಮಾಡಿ ಅಲ್ಲಿ ನಮ್ಮ ಎಲ್ಲ ಇವುಗಳನ್ನು ಮುಗಿಸಿಕೊಂಡು, ಅಂದರೆ ಸಂಧ್ಯಾ ವಂದನ ಎಲ್ಲ ಮಾಡ್ತಾ ಇರ್ತಾರಲ್ಲ, ಎಲ್ಲ ವಿದ್ಯಾರ್ಥಿಗಳು ಮತ್ತು ಗುರುಗಳು ಎಲ್ಲ ಸಂಧ್ಯಾ ವಂದನ ಮುಗಿಸ್ಕೊಂಡು, ಅವತ್ತೇನು ಬಹಳ ಇದರಲ್ಲಿದ್ದರು ಗುರುಗಳು, ತರಾತುರಿಯಿಂದ ಎಲ್ಲ ಸ್ನಾನ ಮಾಡಿದರು, ನಮಗೆ ಮಾಡ್ಲಿಕ್ಕೆ ಹೇಳಿದರು, ನಾವೆಲ್ಲ ಮಾಡಿದೆವು. ಸಂಧ್ಯಾ ವಂದನ ಎಲ್ಲ ಆದ ಮೇಲೆ ದೇವಸ್ಥಾನಕ್ಕೆ ಬಂದೆವು. ದೇವಸ್ಥಾನಕ್ಕೆ ಬಂದು ಆ ಶ್ರೀರಂಗನಾಥರ ಸ್ವಾಮಿಯ ದರ್ಶನ ಪಡೆದುಕೊಂಡು ಹೊರಗೆ ಬಂದಂತ ಅವರು ನಮ್ಮನ್ನೆಲ್ಲ ಕರೆದು ಕೂಡಿಸಿ ನಮಗೆ ಹೇಳ್ತಾ ಇದ್ರು, ರಾಮಾನುಜ ಆಚಾರ್ಯರು ಬಂದರೆ ಈ 3 ವಿಷಯಗಳನ್ನು ಅವರು ಸರಿಪಡಿಸ್ತಾರೆ, ನೆರವೇರಿಸ್ತಾರೆ. ಈ 3 ವಿಷಯಗಳು ನೆರವೇರಿಸ್ಬೇಕಂತೇಳಿ ನನ್ನ ಆಸೆ, ಇದು ಅವರಿಂದಲೇ ಸಾಧ್ಯವಾಗುತ್ತೆ ಅಂತೇಳಿ ಹೇಳಿದರು ಗುರುಗಳೇ. ಸರಿಯಪ್ಪ, ಸರಿ, ಹಾಗಾದ್ರೆ ಆ 3 ವಿಷಯಗಳು ಏನು ಅಂತ ಕೇಳ್ತಾರೆ ಮಹಾಪೂರ್ಣವರು. ರಾಮಾನುಜರು ಸಹ ಅಲ್ಲೇ ಇರ್ತಾರೆ. ಅವರಿಗೂ ಆಶ್ಚರ್ಯ ಆಗತ್ತೆ, ಏನಿದು, ನನ್ನ ಹೆಸರನ್ನು ತೆಗೆದುಕೊಂಡು ಇವರು ಇಷ್ಟೊಂದು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ರಲ್ಲ, ಎಷ್ಟೊಂದು ವಿಶ್ವಾಸ ನನ್ನ ಮೇಲೆ, ರಾಮಾನುಜ ಬರ್ತಾನೆ, ನನ್ನ ಶಿಷ್ಯನಾಗ್ತಾನೆ ಅಂಥೇಳಿ ಎಷ್ಟೊಂದು ಆಸೆ ಪಟ್ಟಿದ್ರು. ಆದರೆ ಅವರ ಆಸೆಯು ನೆರವೇರಲಿಲ್ಲ, ನನ್ನ ಆಸೆಯು ನೆರವೇರಲಿಲ್ಲ, ಇಬ್ಬರ ಆಸೆಯು ನಿರಾಶೆ ಆಗಿ ಉಳಿಯಿತಲ್ಲ ಅಂತೇಳಿ ಅನ್ಕೊಂತಾರೆ. ಮಹಾಪೂರ್ಣ, ಸರಿ ಶಿಷ್ಯ, ಏನಪ್ಪ, ಏನು ಹೇಳಿದರು 3 ವಿಷಯ ಅಂದರೆ, ಅವರು ಹೇಳ್ತಾರೆ, ಒಂದನೇದು ಹೀಗೆ ಹೇಳಿದರು,
ಗುರುಗಳೇ, ಮಹಾಗುರುಗಳು ಹೀಗೆ ಹೇಳಿದರು, ಶ್ರೀ ವೈಷ್ಣವ ಸಿದ್ಧಾಂತಕ್ಕೆ ಅನುಗುಣವಾಗಿ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಬರೆಯಬೇಕು ಅಂತೇಳಿ ಹೇಳಿದರು, ಒಂದನೆಯದು. ಇನ್ನು ಎರಡನೆಯದು, ಶ್ರೀ ನಮ್ಮಾಳ್ವಾರ್ ರಚಿಸಿರುವ ತಿರುವಾಯ್ಮೊಳೆಗೆ ವ್ಯಾಖ್ಯಾನ ಬರೆಯಬೇಕು ಅಂತೇಳಿ ಹೇಳ್ತಾ ಇದ್ರು. ಮತ್ತು ಮೂರನೇದೇನಪ್ಪ, ಮೂರನೇದೇನೆಂದರೆ ಗುರುಗಳೇ, ಅವರು ನೋಡಿ, ವ್ಯಾಸ ಮಹರ್ಷಿಗಳು ಮತ್ತು ಪರಾಶರ ಋಷಿಗಳು ನಮಗೆ ಬಹಳ ದೊಡ್ಡ ಒಂದು ಕೊಡಿ ಕೊಟ್ಟಿದ್ದಾರೆ, ಜ್ಞಾನವನ್ನು ಕೊಟ್ಟಿದ್ದಾರೆ. ಈ ಎರಡು ಮಹರ್ಷಿಗಳ ಹೆಸರನ್ನು ನೆನಪಿಡುವ ಕೆಲಸ ಮಾಡಬೇಕು ಅಂತೇಳಿ ಈ ಮೂರು ಆಸೆಗಳು ಅವರ ಹತ್ರ ಇತ್ತು. ರಾಮಾನುಜರು ಬರ್ತಾರೆ, ಇವನ್ನ ನೆರವೇರಿಸ್ತಾರೆ ಅಂತೇಳಿ ಹಾಗೆ ಅವರು ಹೀಗೆ ಹೇಳ್ತಾ ಹೇಳ್ತಾ ಒಂದೊಂದನ್ನು ಮುಚ್ಕೊಂಡು ಹೋಗ್ತಾ ಇದ್ರು. ಮುಚ್ಕೊಂಡು ಹಾಗೆ ಅವರು ದೇಹತ್ಯಾಗ ಮಾಡಿದರು, ಪ್ರಾಣ ಬಿಟ್ಟರು ಗುರುಗಳೇ ಅಂತ ಹೇಳಿದಾಗ, ಅವಾಗ ಆ ಮಹಾಪೂರ್ಣವರು ರಾಮಾನುಜರ ಹತ್ತಿರ ಹೋಗಿ ಹೇಳ್ತಾರೆ, ರಾಮಾನುಜ ನೋಡಪ್ಪ, ನಿನ್ನ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದರು ಅವರು, ನನ್ನ ಶಿಷ್ಯ ಬರ್ತಾನೆ, ರಾಮಾನುಜ ಬರ್ತಾನೆ, ಈ ಮೂರು ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಅಂತೇಳಿ ಅವರಲ್ಲಿ ಆಸೆ ಮೂಡಿತ್ತು, ಬೇರೂರಿತ್ತು. ಹೀಗಾಗಿ ನೀನು ಈ ಮೂರು ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ತೇನೆ ಅಂಥೇಳಿ ಅವರ ಮುಂದೆ, ಅವರ ದೇಹದ ಮುಂದೆ, ಪ್ರಾಣ ಹೋಗಿರ್ತಕ್ಕಂಥ ಆ ದೇಹದ ಮುಂದೆ ಪ್ರಮಾಣ ಮಾಡು ರಾಮಾನುಜ, ಒಳ್ಳೆಯದಾಗ್ತದೆ ನಿನಗೆ. ಹೇಳೋಕೆ ಅವರಿಗೆ ಏನೋ ದೇಹ ತಿಳಿಸಿದ್ದಾರೆ, ಅವರ ಆತ್ಮ ನೋಡ್ತಾ ಇರ್ತದೆ, ನಿನಗೆ ಒಳ್ಳೆಯದಾಗ್ತದೆ, ಮೂರನ್ನು ನಾನು ನೆರವೇರಿಸ್ತೇನೆ ಅಂಥೇಳಿ ನೀನು ಪ್ರಮಾಣ ಮಾಡೋ ಅವರ ಮುಂದೆ ಅಂತೇಳಿ ಹೇಳ್ತಾರೆ. ಅವಾಗ ರಾಮಾನುಜರಿಗೆ ಬಹಳ ಇದಾಗುತ್ತದೆ, ಓಹೋ ಎಷ್ಟೊಂದು ಖುಷಿ ಆಗ್ತದೆ ಒಂದು ರೀತಿ ಅವರಿಗೆ. ಯಾಕಂದರೆ ಗುರುಗಳು ಹೋದರು, ಈ ಒಂದು ಇಷ್ಟಾರ್ಥಗಳನ್ನು ನಾನು ನೆರವೇರಿಸಿದ್ದೇ ಆದರೆ ನನಗೆ ಆ ಗುರುವಿನ ಒಂದು ಆಶೀರ್ವಾದ ಸಿಗುತ್ತೆ, ಅವರ ಆಶೀರ್ವಾದಕ್ಕೆ ನಾನು ಪಾತ್ರರಾಗ್ತೇನೆ, ಅವರ ಪ್ರೀತಿಗೆ ಪಾತ್ರರಾಗ್ತೇನೆ ಅಂಥೇಳಿ ಆ ಮೂರು ವಿಷಯಗಳನ್ನು ನಾನು ನೆರವೇರಿಸ್ತೇನೆ ಅಂಥೇಳಿ ಅವರು ಹೇಳ್ತಾರೆ. ನೋಡಿ, ಗುರುಗಳ ಆಶೀರ್ವಾದ ಅಂದರೆ ಯಾಮನಾಚಾರ್ಯರ ಆಶೀರ್ವಾದ ಮತ್ತು ಇತರ ಗುರುಗಳ ಆಶೀರ್ವಾದ ಇದ್ದದ್ದೇ ಆದರೆ, ಆ ಶ್ರೀಮನ್ನಾರಾಯಣನ ಕೃಪಾ ಕಟಾಕ್ಷ ಇದ್ದದ್ದೇ ಆದರೆ, ಭಗವಂತನ ಕೃಪೆ ಇದ್ದದ್ದೇ ಆದರೆ, ನನ್ನ ಆಯುಷ್ಯ, ಆರೋಗ್ಯ ಇವೆಲ್ಲವೂ ಇದ್ದದ್ದೇ ಆದರೆ, ಆರೋಗ್ಯ ಭಾಗ್ಯ ಆಗಲಿ, ಆಯುಷ್ಯ ಭಾಗ್ಯ ಆಗಲಿ ಇದ್ದದ್ದೇ ಆದರೆ, ನಾನು ಖಂಡಿತವಾಗಿಯೂ ಈ ಮೂರು ಆ ಮಹಾಗುರುಗಳ ಇಷ್ಟಾರ್ಥಗಳನ್ನು ನಾನು ನೆರವೇರಿಸುತ್ತೇನೆ ಅಂತೇಳಿ. ನೋಡಿ, ನಿಜವಾಗ್ಲಲ್ಲ, ಆ ದೇವರ ಭಗವಂತನ ಆಶೀರ್ವಾದ ಬೇಕು, ಕೃಪೆ ಬೇಕು, ಗುರುಗಳ ಆಶೀರ್ವಾದ ಬೇಕು. ಅದಕ್ಕಿಂತ ಮುಖ್ಯ ಅಂತಂದರೆ ಆಯುಷ್ಯ ಮತ್ತು ಆರೋಗ್ಯ ಅವು ಇರಲೇಬೇಕಲ್ಲ. ಅವು ಇದ್ದರೆ, ಇವೆಲ್ಲವೂ ಇದ್ದರೆ ನಾನು ನೆರವೇರಿಸಲಿಕ್ಕೆ ನಾನು ಅದಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದೇನೆ, ಬದ್ಧವಾಗಿದ್ದೇನೆ ಅಂತೇಳಿ ಹೇಳ್ತಾರೆ. ಅವಾಗ ಹೇಳ್ತಾರೆ ಅವರು, ಮುಂದನೆದ್ದು ಅವರ ಮುಂದೆ ಆ ಮಹಾಗುರುಗಳಾದಂಥ ಯಾಮನಾಚಾರ್ಯರ ಆ ಮೃತದೇಹದ ಎದುರುಗಡೆ ಹೋಗಿ ಕೈ ಮುಗಿದುಕೊಂಡು ನಿಂತು ಹೇಳ್ತಾರೆ, ಗುರುಗಳೇ, ನೀವು ಹೇಳಿದಂತೆ ಮೊದಲನೆಯದು ಶ್ರೀ ವೈಷ್ಣವ ಸಿದ್ಧಾಂತಕ್ಕೆ ಅನುಗುಣವಾಗಿ ನಾನು ಬ್ರಹ್ಮ ಸೂತ್ರಕ್ಕೆ ವ್ಯಾಖ್ಯಾನವನ್ನು ಬರೆಯುತ್ತೇನೆ ಅಂತೇಳಿ ಹೇಳ್ತಾರೆ. ಆವಾಗ ಅವರು ಒಂದು ಬೆರಳು, ಮುಚ್ಚಿರ್ತಕ್ಕಂಥ ಒಂದು ಬೆರಳು ತೆಗೆಯುತ್ತೆ ಹೀಗೆ. ಅವಾಗ ಆಶ್ಚರ್ಯ ಆಗುತ್ತೆ, ಓಹೋ, ಆ ಗುರುಗಳು ನಾನು ಹೇಳಿದ್ದನ್ನು ಸ್ವೀಕಾರ ಮಾಡಿದ್ದಾರೆ ಅಂಥೇಳಿ ತಿಳ್ಕೊಂಡು ರಾಮಾನುಜ ಆಚಾರ್ಯರು ಬಹಳ ಸಂತೋಷಗೊಳ್ತಾರೆ ಒಳಗೊಳಗೆ. ಇನ್ನು ಎರಡನೆಯದಕ್ಕೆ ಅವರು ಹೇಳ್ತಾರೆ, ಆಳ್ವಾರಲ್ಲಿ ಶ್ರೇಷ್ಠ ಆಳ್ವಾರಾದ ಶ್ರೀ ನಮ್ಮಾಳ್ವಾರರು ಬರೆದಿರ್ತಕ್ಕಂಥ 1102 ಪ್ರಬಂಧಗಳು ಏನಿದಾವೆ, ಅವು ಸಾಮವೇದದಿಂದ ಕೂಡಿರ್ತಕ್ಕಂಥ ಪ್ರಬಂಧಗಳು. ಆ ತಿರುವಾಯಿ ಮೊಳೆಗೆ ಶ್ರೀ ನಮ್ಮಾಳ್ವಾರ್ ರಚಿಸಿರ್ತಕ್ಕಂಥ ತಿರುವಾಯಿ ಮೊಳೆಗೆ ನಾನು
ವ್ಯಾಖ್ಯಾನ ಬರೆಯುತ್ತೇನೆ ಮತ್ತು ನಾಲಾಯರ ದಿವ್ಯ ಪ್ರಬಂಧಗಳನ್ನು ಎಲ್ಲರೂ ದೇವಸ್ಥಾನಗಳಲ್ಲಿ ಮತ್ತು ಗುರುಕುಲಗಳಲ್ಲಿ ಪಠಿಸುವಂತೆ ಮಾಡುತ್ತೇನೆ. ಅವರಿಗೆ ಎಲ್ಲ ನಾಲಾಯರ ದಿವ್ಯ ಪ್ರಬಂಧಗಳನ್ನು ಹೇಳಿಕೊಡುವಂತೆ ನಾನು ಮಾಡುತ್ತೇನೆ. ಇದು ನನ್ನ 2ನೆಯ ಪ್ರತಿಜ್ಞೆ ಅಂತ ಹೇಳ್ತಾರೆ. ಈ ರೀತಿ ಪ್ರತಿಜ್ಞೆ ಮಾಡ್ತಾರೆ ಅವರು. ಆವಾಗ ಅವ್ರು ಹೇಳಿದ ತಕ್ಷಣ 2ನೇ ಬೆರಳು ತೆರೆಯುತ್ತೆ. ಇನ್ನು ಉಳಿದಿರೋದು ಇನ್ನೊಂದು ಬೆರಳು, 3 ಬೆರಳು ಮುಚ್ಕೊಂಡು ಹೋಗಿರ್ತಾವಲ್ಲ ಅವರಿಗೆ, ಇನ್ನೊಂದು ಬೆರಳು ಉಳಿದಿರುತ್ತೆ. ಅವಾಗ 3ನೇದ್ದು ಏನಂದ್ರೆ, ಈ ವ್ಯಾಸ ಮಹರ್ಷಿಗಳು ಮತ್ತು ಪರಾಶರ ಋಷಿಗಳು ಅಂದ್ರೆ ಮಹರ್ಷಿಗಳು ಏನಿರ್ತಾರಲ್ಲ, ನಮಗೆ ಅವರು ಜ್ಞಾನವನ್ನು ಕೊಟ್ಟವರು. ಅವರ ಹೆಸರು ಯಾರಿಗೂ ಗೊತ್ತಿರುವುದಿಲ್ಲ. ಬಹಳಷ್ಟು ಮಂದಿಗೆ ವ್ಯಾಸ ಮಹರ್ಷಿಗಳೆಂದರೇನು, ಪರಾಶರ ಮಹರ್ಷಿಗಳೆಂದರೇನು, ಅವರು ನಮಗಾಗಿ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ಅವರು ಏನ್ ಹೇಳ್ತಾರೆ, ಈ ಮಹರ್ಷಿಗಳ ಹೆಸರನ್ನು ನಾನು ನೆನಪಿಡುವ ಕೆಲಸವನ್ನು ಮಾಡುತ್ತೇನೆ ಅಂತೇಳಿ ಹೇಳ್ತಾರೆ. ಹೇಳಿದ ತಕ್ಷಣ ಆ 3ನೇ ಬೆರಳು ತೆರೆಯುತ್ತೆ. ಈ ರೀತಿಯಾಗಿ 1, 2, 3 ಬೆರಳುಗಳು ತೆರೀತವೆ, ಓಪನ್ ಆಗ್ತವೆ. ಆದಾಗ ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಆ ದೇವಸ್ಥಾನದ ಅರ್ಚಕರು ಇರ್ತಾರೆ, ಮಹಾಪೂರ್ಣರು ಇರ್ತಾರೆ, ಶಿಷ್ಯ ವೃಂದ ಇರುತ್ತೆ, ಮತ್ತು ಅನೇಕ ಗುರುಗಳು, ಅನೇಕ ವೇದ ಉಪನಿಷತ್ತುಗಳನ್ನು ಬಲ್ಲಂತಹ ದೊಡ್ಡ ದೊಡ್ಡ ಮಹಾಶಯರೆಲ್ಲ ಅಲ್ಲಿ ಸೇರಿರ್ತಾರೆ. ಯಾಕಂದ್ರೆ ಇವರು ಆ ಶ್ರೀರಂಗಂ ದೇವಸ್ಥಾನಕ್ಕೆ ಇವರು ಒಂದು ಮಹಾಗುರುಗಳಲ್ಲ, ಎಷ್ಟೋ ಒಟ್ಟುಗಳನ್ನು ಇಟ್ಕೊಂಡು ಇವರೆಲ್ಲ ಅಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇರ್ತಾರೆ, ಮತ್ತು ಆ ಪೀಠಕ್ಕೆ ಗುರುಗಳು ಇವರು. ಹೀಗಾಗಿ ಎಷ್ಟೋ ಜನ ಅಲ್ಲಿ ಸೇರ್ಕೊಂಡಿರ್ತಾರೆ. ಎಲ್ಲರಿಗೂ ಗಾಬರಿ ಆಗತ್ತೆ, ಏನಿದು ರಾಮಾನುಜ ಹೇಳಿದ ತಕ್ಷಣನೇ, ಪ್ರತಿಜ್ಞೆ ಮಾಡಿದ ತಕ್ಷಣ ಈ 3 ಬೆರಳುಗಳು ತೆರೆದುಕೊಂಡವಲ್ಲ ಅಂತೇಳಿ. ಅವಾಗ ಮಹಾಪೂರ್ಣರಂತಾರೆ, ನೋಡಿ ಅಲ್ಲಿ ದುಃಖವಾದಂತ ಒಂದು ಸಂಗತಿ ನಡೀತಾ ಇದೆ. ಆದರೂ ಒಂದು ರೀತಿ ಎಲ್ರಿಗೂ ಏನೋ ಒಂದು ಮನಸ್ಸಿನಲ್ಲಿ ಒಂದು ಒಳಗೊಳಗೆ ಸಂತೋಷ. ಆ ಮಹಾಪೂರ್ಣರಿಗೂ ಆ ರೀತಿ ಆಗತ್ತೆ, ಒಳಗೊಳಗೆ ಸಂತೋಷ ಆಗುತ್ತೆ. ಹಾಗಾಗಿ ಎಲ್ಲ ಹೇಳ್ತಾರೆ, ಓ ಭಲೇ ಭಲೇ ರಾಮಾನುಜ, ಭಲೇ ಭಲೇ ಆಯ್ತು, ಅವರಿಗೆ ನೀನು ಮಾತು ಕೊಟ್ಟಂತೆ ಈ 3 ಇಷ್ಟಾರ್ಥಗಳನ್ನು ನೆರವೇರಿಸಲೇಬೇಕು, ಮರೆಯಬೇಡ, ನಿನಗೆ ಒಳ್ಳೆಯದಾಗುತ್ತೆ, ಮುಂದೆ ನಿನ್ನ ಜೀವನದಲ್ಲಿ ಒಳ್ಳೆಯ ಕಾಲ ಬರುತ್ತೆ ಅಂಥೇಳಿ ಮಹಾಪೂರ್ಣರು ಹೇಳ್ತಾರೆ. ಹೀಗೆ ಹೇಳಿ ಆದ್ಮೇಲೆ ಆ ವಿಧಿವಿಧಾನಗಳ ಪ್ರಕಾರ ಅವರ ದೇಹದ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಅಂದರೆ ಅವರನ್ನು ಬೃಂದಾವನದಲ್ಲಿ ಸೇರಿಸ್ತಾರೆ. ಆ ಬೃಂದಾವನ ಆಗತ್ತೆ ಅವ್ರದ್ದು. ಆ ದೇಹ, ಆ ಒಂದು ಸ್ಕಿನ್ ಅಂತ ಹೇಳ್ತಿಲ್ವ, ಸ್ಕಿನ್ ಡೆಡ್ ಬಾಡಿ, ಅದು ಡೆಡ್ ಬಾಡಿ ಅಥವಾ ಪ್ರಾಣ ಹೋಗಿರ್ತಕ್ಕಂಥ ದೇಹ, ಮೃತದೇಹ ಆ ಒಳಗಡೆ ಇಟ್ಟು ವಿಧಿವಿಧಾನಗಳ ಪ್ರಕಾರ ಅವರ ಅಂತ್ಯ ಸಂಸ್ಕಾರವನ್ನು ಮಾಡುತ್ತಾರೆ. ಬೃಂದಾವನ ಆಗುತ್ತೆ. ಆದಮೇಲೆ ಎಲ್ಲರೂ ಹೋಗ್ತಾರೆ. ಹೋದಾಗ ಇವರು ರಾಮಾನುಜ ಆಚಾರ್ಯರು ಏನು ಮಾಡ್ತಾರೆ, ಕಾವೇರಿ ನದಿಗೆ ಬರ್ತಾರೆ. ಕಾವೇರಿ ನದಿಗೆ ಬಂದು ಅಲ್ಲಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಅವರ ಮನಸ್ಸಿನಲ್ಲಿ ಒಂದು ದೂಡ, ಸ್ನಾನ ಮಾಡಿ ಏನು ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗ್ಬೇಕು, ಹೌದಲ್ಲ. ಆ ಶ್ರೀರಂಗಂನಲ್ಲಿ ರಂಗನಾಥ ಸ್ವಾಮಿ ಇದ್ದಾರೆ, ಶ್ರೀಮನ್ನಾರಾಯಣ. ಆದರೆ ಇವ್ರು ಏನ್ ಮಾಡ್ತಾರೆ, ಆ ರಂಗನಾಥರ ಮೇಲೆ ಕೋಪಗೊಳ್ಳುತ್ತಾರೆ. ರಂಗನಾಥ ಸ್ವಾಮಿ ನೋಡಿ, ನಾನು ಬರೋದ್ರೊಳಗೆ ಆ ಗುರುಗಳ ಪ್ರಾಣವನ್ನು ತೆಗೆದುಕೊಂಡೆ, ಅವರಿಗೆ ಮೋಕ್ಷ ಕೊಟ್ಬಿಟ್ಟೆ, ಸದ್ಗತಿ ಕೊಟ್ಬಿಟ್ಟೆ, ನಿನ್ನ ಪಾದಕ್ಕೆ ಸೇರಿಸ್ಕೊಂಡು ಬಿಟ್ಟೆ. ಅವರಿಗೆ ಕೆಲವು ದಿವಸಗಳು ಅಥವಾ ಕೆಲವು ಗಂಟೆಗಳ ಕಾಲನಾದರೂ ಅವ್ರ ಜೊತೆ ನಾನು ಚರ್ಚೆ ಮಾಡಿದ್ರೆ ಎಷ್ಟೋ ಸಂತೋಷ ಆಗ್ತಿತ್ತು. ನಾನು ಬರೋದ್ರೊಳಗೆ ಅವರನ್ನ ನೀನು ಕರೆದುಕೊಂಡು ಬಿಟ್ಟೆ ಅಲ್ಲ ಸ್ವಾಮಿ ಅಂತೇಳಿ ಬೇಜಾರು ಮಾಡಿಕೊಂಡು ಅವರೇನ್ ಮಾಡ್ತಾರೆ, ದೇವಸ್ಥಾನದ ಒಳಗಡೆ ಹೋಗೋದೇ ಇಲ್ಲ ದರ್ಶನಕ್ಕೆ.
ಏನೋ ಆ ರಂಗನಾಥ ಸ್ವಾಮಿ ಮೇಲೆ ಕೋಪ ಬಂದಂತಾಗತ್ತೆ ಅವ್ರಿಗೆ. ಹೀಗಾಗಿ ಅವ್ರೇನ್ ಮಾಡ್ತಾರೆ, ಅಲ್ಲಿಂದ ನೇರವಾಗಿ ಕಂಚಿಗೆ ಬರ್ತಾರೆ. ನೋಡಿ, ಕಂಚಿ ಮತ್ತು ಶ್ರೀರಂಗಂ ಬಹಳ ದೂರ, ಸುಮಾರು 270 ಕಿಲೋಮೀಟರ್. ಒಂದು 5-6 ದಿವಸ ನಡೀಬೇಕು ಅವರು ಹಗಲೆಲ್ಲ ನಡೆದರೆ. ಇಷ್ಟೊಂದು ದೂರ ಚಲಿಸಿ ಬಂದವರು ಆಸೆ ಇಟ್ಕೊಂಡು ಪಾಪ ಅವರು ಶ್ರೀರಂಗಂಗೆ ಆ ಗುರುಗಳನ್ನು ನೋಡಬೇಕು, ಮಹಾಗುರುಗಳನ್ನು ಅಂತೇಳಿ. ಯಾಮನಾಚಾರ್ಯರ ದರ್ಶನ ಆಗುವುದಿಲ್ಲ. ಮತ್ತೆ ತಿರುಗಿ 220 ಕಿಲೋಮೀಟರ್ ನಡ್ಕೊಂಡು ಕಂಚಿಗೆ ಹೋಗ್ತಾರೆ. ಹೋಗಿ ಅವರಿಗೆ ಮನಸ್ಸು ಬಹಳ ಬೇಜಾರಾಗಿರುತ್ತೆ. ಹೋಗಿ ಕಂಚಿಪೂರ್ಣರನ್ನು ಭೇಟಿ ಆಗ್ತಾರೆ. ಭೇಟಿಯಾಗಿ ಹಾಗೆ ತಮ್ಮ ಸೇವೆ ಮುಂದುವರಿತಾ ಇರುತ್ತೆ. ಕಂಚಿಪೂರ್ಣರಂತಾರೆ, ರಾಮಾನುಜ ಬೇಜಾರು ಮಾಡ್ಕೋಬೇಡಪ್ಪ, ಆ ದೇವರು ಹುಟ್ಟಿಸಿದ ಮೇಲೆ ಕರ್ಕೊಂಡು ಹೋಗ್ತಾನೆ, ಅದು ಅವನಿಚ್ಛೆ. ಯಾವಾಗ ಕರೀತಾನೋ ಹೋಗಲೇಬೇಕು. ನಾನಾಯ್ತು, ನೀನಾಯ್ತು, ಇನ್ನೊಬ್ಬರಾಯ್ತು. ಅದಕ್ಕೆ ಬೇಜಾರು ಮಾಡ್ಕೋಬೇಡ, ಹೇಗೂ ದಾರಿ ಇದ್ದೇ ಇರುತ್ತೆ ಮುಂದೆ. ಆ ದೇವರು ನಿನಗೆ ಒಳ್ಳೇದೇ ಮಾಡ್ತಾನೆ, ದಾರಿ ತೋರಿಸ್ತಾನೆ ಅಂತೇಳಿ ಸಮಾಧಾನ ಮಾಡ್ತಾರೆ. ಅವಾಗ ರಾಮಾನುಜ ಆಚಾರ್ಯರು ಹೀಗೆ ಸಮಾಧಾನಗೊಂಡು ಒಂದು 3-4 ದಿವಸ ಆಗುತ್ತೆ. ಯಥಾ ಪ್ರಕಾರ ಅವರ ಜೀವನ ಪ್ರಾರಂಭ ಆಗಿರುತ್ತೆ. ಆಗ ಆ ರಾಮಾನುಜ ಆಚಾರ್ಯರ ಮನೆಗೆ ಒಂದಿಬ್ಬರು ಒಟಗಳ ಬ್ರಾಹ್ಮಣರು ಬರ್ತಾರೆ. ಅವಾಗ ರಾಮಾನುಜರು ಒಳಗಡೆ ಇರ್ತಾರೆ. ಇವರು ಹೊರಗಡೆ ಇನ್ನೇನು ದೇವಸ್ಥಾನಕ್ಕೆ ಹೋಗ್ಬೇಕನ್ನೋದ್ರೊಳಗೆ ಎದುರಾಗ್ತಾರೆ ಆ ಇಬ್ಬರು ಒಟುಗಳು ಬ್ರಾಹ್ಮಣರು. ಸ್ವಾಮಿ, ನಮಗೆ ಹೊಟ್ಟೆ ಹಸಿತಾ ಇದೆ, ಸಂಚಾರದಲ್ಲಿದ್ದೇವೆ, ನಾವು ಕಂಚಿಗೆ ಬಂದಿದ್ದೇವೆ, ವರದರಾಜ ಸ್ವಾಮಿಗಳ ದರ್ಶನ ಪಡ್ಕೊಂಡು ಹೀಗೆ ನಾವು ಮುಂದೆ ಮಧುರಾಂತಕಮ್ಮ ಹೋಗ್ತೇವೆ, ಅಲ್ಲಿಂದ ಶ್ರೀರಂಗಂಗೆ ಹೋಗಿ ರಂಗನಾಥ ಸ್ವಾಮಿಯ ದರ್ಶನ ಪಡಿಬೇಕು ಅಂತೇಳಿ ನಾವು ಯಾತ್ರೆಯಲ್ಲಿದ್ದೇವೆ ಸ್ವಾಮಿ, ನಮಗೆ ಹೊಟ್ಟೆ ಹಸಿತಾ ಇದೆ, ಅನ್ನ ಕೊಡಿ ಅಂತೇಳಿ ಹೋಗಪ್ಪ, ಹೋಗಲ್ಲಿ ನಮ್ಮ ಸತಿ ಇದ್ದಾರೆ ಮನೆಯಲ್ಲಿ, ಕೇಳೋ ಕೊಡುತ್ತಾರೆ ಅಂತೇಳಿ ಪಾಪ ಅವರು ಅವಸರದಲ್ಲಿ ಆ ದೇವಸ್ಥಾನಕ್ಕೆ ಹೊರಟು ಹೋಗ್ತಾ ಇರ್ತಾರೆ. ಇವ್ರು ಹೋಗಿ ಕೂಗ್ತಾರೆ, ಅಮ್ಮ ಯಾರಿದ್ದೀರ ಅಮ್ಮ, ತಾಯಿ ಹೊಟ್ಟೆ ಹಸಿತಾ ಇದೆ ಅಮ್ಮ, ಏನಾದರೂ ಇದ್ರೆ ಹಾಕಿ ನಮಗೆ ಊಟಕ್ಕೆ. ಒಳಗಡೆ ಇರ್ತಾಳೆ ನೋಡಿ ರಕ್ಷಮಾಂಬ ಅಥವಾ ಪಂಚಮಾಂಬ ಅಂತೇಳಿ, ಏನು ರಾಮಾನುಜಾಚಾರ್ಯರ ಸತಿ ಒಳಗಡೆನೆ ಇರ್ತಾರೆ ಪಂಚಮಾಂಬ. ಒಳಗಡೆಯಿಂದಾನೆ ಕೂಗ್ತಾರೆ, ನೋಡಲ್ಲ ಅವರು ಹೊರಗಡೆ ಬಂದೆ. ಇಲ್ಲ, ನಾನು ಸ್ವಲ್ಪ ಕೆಲಸದಲ್ಲಿದ್ದೇನೆ, ಕೈ ಖಾಲಿ ಇಲ್ರಪ್ಪ, ನೀವು ಮುಂದಕ್ಕೆ ಹೋಗಿ ಅಂತ ಹೇಳಿದ ತಕ್ಷಣ ಪಾಪ ಅವ್ರು ಏನ್ ಮಾಡ್ತಾರೆ, ಹೊರಗೆ ಬರ್ತಾರೆ. ಹೊರಗೆ ಬಂದು ಹೋಗ್ತಾ ಇರ್ತಾರೆ. ರಾಮಾನುಜಾಚಾರ್ಯರು ಮುಂದ್ಗಡೆ ಹೋಗ್ತಾ ಇರ್ತಾರಲ್ಲ, ಇವ್ರು ನೋಡ್ತಾರೆ. ನೋಡಿ, ಏನು ಇಷ್ಟು ಬೇಗ ಬಂದ್ಬಿಟ್ರಲ್ಲಪ್ಪ, ಯಾಕೆ ಊಟ ಕೊಳ್ಳಿಲ್ವಾ ಅಂತೇಳಿ. ಇಲ್ಲ ಸ್ವಾಮಿ, ಕೊಳ್ಳಿಲ್ಲ, ಏನೋ ಕೆಲಸ ಇದೆ, ನಾವು ಏನ್ ಮಾಡಬೇಕು, ಬ್ರಾಹ್ಮಣರ ಮನೆಯಲ್ಲೇ ನಾವು ಊಟ ಮಾಡೋದು, ಎಲ್ಲಿ ಹೋಗ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನಮಗೆ ಅಂತೇಳಿ ಕೇಳ್ಕೊಳ್ತಾರೆ ಪಾಪ ಅವರು. ಅವಾಗ ರಾಮಾನುಜಾಚಾರ್ಯರು ಏನ್ ಮಾಡ್ತಾರೆ, ಬನ್ನಿ ಅಂತೇಳಿ ದೇವಸ್ಥಾನಕ್ಕೆ, ವರದರಾಜ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಇಬ್ಬರಿಗೂ ತಲೆಗೆ ಸೆಲ್ಲೆ ಸುತ್ತಾರೆ. ಸೆಲ್ಲೆ ಸುತ್ತಿ ಅವ್ರು ಮತ್ತೆ ಒಟ್ಟುಗಳೆಲ್ಲ ನಾಮ ಗೇಮ ಎಲ್ಲ ಇರ್ತದೆ, ಎಲ್ಲ ಸರಿ ಮಾಡ್ತಾರೆ. ನಾಮ ಎಲ್ಲ ಸರಿ ಮಾಡಿ ನಾಮ ಹಾಕಿ ಸೆಲ್ಲೆ ಸುತ್ತಿ ಇಬ್ಬರಿಗೂ ಒಂದು ಪಾತ್ರೆಯಲ್ಲಿ ಹಣ್ಣುಗಳನ್ನು ಕೊಡುತ್ತಾರೆ. ಹಣ್ಣುಗಳನ್ನು ಕೊಟ್ಟು ಮತ್ತು ಆ ಲಕ್ಷ್ಮಿ ಪೆರುಂದೇವಿ ಸೀರೆಯನ್ನು ಭಕ್ತರು ಉಡಿಸಿರ್ತಾರಲ್ಲ, ಒಂದು ಸೀರೆ ತಂದು, ಕುಪ್ಸದ ಕಣ ತಂದು ಒಂದು ಪಾತ್ರೆಯಲ್ಲಿ ಇಟ್ಟು ಹಣ್ಣು ಮತ್ತೆ ಹೂವು, ಆ ಕುಬುಸ ಸೀರೆಯನ್ನು ಕೊಟ್ಟು ಕಳಿಸ್ತಾರೆ. ಹೋಗಿ ಹೇಳಿ, ನಾವು ನಿಮ್ಮ ಊರಿನಿಂದ ಬಂದಿದ್ದೇವೆ, ನಿಮ್ಮ ತಂದೆಯವರು ನಮ್ಮನ್ನು ಕಳಿಸಿದ್ದಾರೆ, ಇದೆಲ್ಲ ಕೊಟ್ಟು ಕಳಿಸಿದ್ದಾರೆ ನಿಮಗೆ ಕೊಡ್ಲಿಕ್ಕೆ ಅಂತೇಳಿ. ಅವಾಗ ಹೋಗಿ ಕೊಡ್ತಾರೆ. ಅಮ್ಮ ಯಾರಿದ್ದೀರಮ್ಮ, ತಾಯಿ ಬನ್ನಿ, ನಾವು ನಿಮ್ಮ ಊರಿಂದ ಬಂದಿದ್ದೇವೆ, ನಿಮ್ಮ ತಂದೆಯವರು ಕಳಿಸಿದ್ದಾರೆ ಅಂದ ತಕ್ಷಣ ಓಡ ಬರ್ತಾಳೆ ಆಕಿ ತಂಜಮಾಂಬ. ಓಡ್ ಬಂದು ನೋಡ್ತಾಳೆ, ಬ್ರಾಹ್ಮಣರು. ಸರಿಯಪ್ಪ, ಒಳ್ಳೇದಾಯ್ತು, ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಆಕೆ ಬ್ರಾಹ್ಮಣರು ಅಂದ್ರೆ ಬಹಳ ಇದು, ಬೇರೆ ಪಂಗಡದವ್ರನ್ನ ಹೆಚ್ಚು ಇಷ್ಟಪಡುವುದಿಲ್ಲ, ಶೂದ್ರ ಅಂತೇಳಿ. ಹೀಗೆ ಅವಳ ಮನಸ್ಥಿತಿ ಆ ತಾಯಿದು. ಸರಿ ಅಂತೇಳಿ ಅವ್ರು ಕೊಟ್ಟಿದ್ದಲ್ಲ, ಈ ರಾಮಾನುಜ ಆಚಾರ್ಯರು ಹೇಳಿರ್ತಾರೆ, ನಾನು ಕೊಟ್ಟಿದ್ದಂತ ಹೇಳಬೇಡಿ,
ನಿಮ್ಮ ತಂದೆಯವರು ಕೊಟ್ಟು ಕಳಿಸಿದಾರಂತೇಳಿ ನೋಡಿ ನಿಮಗೆ ಕರೆದು ಊಟಕ್ಕೆ ಹಾಕ್ತಾಳೆ ಅಂತೇಳಿ. ರಾಮಾನುಜರಿಗೆ ಗೊತ್ತು ಆ ತಂಜೆ ಮಾಮಳ ಮನಸ್ಥಿತಿ ಏನು ಅಂತ. ಹೀಗಾಗಿ ಅವರು ಹೊರಗೆ ನಿಂತಿರ್ತಾರೆ. ಪಾಪ ಬನ್ನಿ ಬನ್ನಿ ಅಂತೇಳಿ ಬಂದು ಕೂಡಿಸ್ತಾಳೆ. ಎಲ್ಲ ಮಣಿ ಹಾಕಿ ಕೂಡಿಸಿ ಕೈಕಾಲೆಲ್ಲ ತೊಳ್ಕೊಂಬನ್ನಿ ಅಂತ ಹೇಳಿದಾಳೆ. ಕೈಕಾಲೆಲ್ಲ ತೊಳ್ಕೊಂಬಂದ್ಮೇಲೆ ಕೂಡಿಸ್ತಾಳೆ. ಕೂಡಿಸಿ ಅವ್ರಿಗೆಲ್ಲ ಕುಡಿಲಿಕ್ಕೆ ನೀರು ಕೊಡ್ತಾಳೆ. ಆಮೇಲೆ ಪಾನಕ ಮಾಡಿ ಕೊಡ್ತಾಳೆ. ಎಷ್ಟು ಖುಷಿ ನೋಡಿ ಆಕೆಗೆ. ಹೌದಾ, ನಮ್ಮ ತಂದೆಯವರು ಏನು ಹೇಳಿದ್ರು? ಇಲ್ಲ ತಾಯಿ, ನಾವು ಒಟುಗಳಲ್ಲ, ನಾವು ಸಂಚಾರದಲ್ಲಿದ್ದೇವೆ. ಹೇಳಿದ್ರು ಹೋಗಿ ಹೇಳ್ರಪ್ಪ, ಕಂಚಿಗೆ ಹೋಗ್ತೇವೆ ನಾವು ಅಂತ ಹೇಳಿದಾಗ ನಮಗೆ ಭೇಟಿಯಾಗಿ ಅಲ್ಲಿ ನಮ್ಮ ಮಗಳಿದ್ದಾಳೆ, ರಾಮಾನುಜ ಆಚಾರ್ಯರು, ರಾಮಾನುಜವ್ರ ನಾಳೆಯ ಆ ಮಗಳಿಗೆ ಇದನ್ನು ಕೊಡ್ರಿ ಅಂತೇಳಿ ಕೊಟ್ಟರು ತಾಯಿ. ನಿಮ್ಮ ತಂದೆಯವರು ಕ್ಷೇಮವಾಗಿದ್ದಾರಂತೆ, ನಿಮ್ಮ ತಂದೆ ತಾಯಿಯವರು ಇಷ್ಟೇ ಹೇಳಿ ಕಳಿಸಿದ್ದಾರೆ ಅಂತ ಬಹಳ ಖುಷಿ ಆಗ್ತದೆ. ಓ, ನಮ್ಮ ತಂದೆ ಕೊಟ್ಟದಂತೇಳಿ ನೋಡ್ತಾಳೆ. ಒಳ್ಳೆ ಸೀರೆ ಆ ಭಕ್ತರು ಕೊಟ್ಟಿದ್ದು ಆ ದೇವಿಗೆ, ಲಕ್ಷ್ಮಿಗೆ. ಅದನ್ನು ರಾಮಾನುಜರು ಏನೋ ಮಾಡಿ ಕೊಟ್ಟು ಕಳಿಸ್ತಾರೆ. ಮತ್ತೆ ಏನು ಮಾಡ್ಬೇಕು ಪಾಪ, ಉಪವಾಸ ಹೋಗ್ತಾರೆ ಇವರು, ಯಾತ್ರಿಗಳಲ್ಲ, ಅದರಲ್ಲಿ ಒಟುಗಳು ಪಾಪ ಏನೋ ದರ್ಶನ ಮಾಡ್ಕೊಳ್ಳಿಕ್ಕೆ ಬಂದಿದ್ದಾರೆ, ಇಲ್ಲಿಂದ ಶ್ರೀರಂಗಮ್ಗೆ ಹೋಗೋರು ಅವರು. ಸರಿ ಅಂತೇಳಿ ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ದಕ್ಷಿಣ ಕೊಟ್ಟು ಪಾಪ ಅರಿಸಿ ಕಳಿಸ್ತಾಳೆ, ಒಳ್ಳೇದಾಗ್ಲಿ ನಿಮಗೆ ಹೋಗಿ ಅಂತೇಳಿ. ಅವಾಗೆ ಅವ್ರು ಬರ್ತಾರೆ. ಬಂದು ರಾಮಾನುಜರನ್ನ ಭೇಟಿಯಾಗಿ ಹೇಳ್ತಾರೆ, ಸ್ವಾಮಿ ನೀವು ಹೇಳಿದಂಗೆ ಆಯಿತು, ಎಲ್ಲ ನಮಗೆ ಸಂತೋಷದಿಂದ ಊಟಕ್ಕೆ ಹಾಕಿದ್ರು, ದಕ್ಷಿಣ ಕೊಟ್ಟು ಕಳಿಸಿದ್ದಾರೆ, ಆಯ್ತಪ್ಪ ಹೋಗಿ ಬನ್ನಿ, ಒಳ್ಳೇದಾಗಲಿ ಅಂತೇಳಿ. ನೋಡಿ, ಈ ರೀತಿಯಾಗಿ ಆ ರಾಮಾನುಜರ ಜೀವನ ಸಾಗ್ತಾ ಇರ್ತದೆ. ಅವ್ರ ಪಾಪ ಆ ಯಾಮನಾಚಾರ್ಯರು ಅವರು ಹೋದ ಮೇಲೆ ಭಾಳ ಚಿಂತಾಕ್ರಾಂತರಾಗಿದ್ದಾರೆ. ಮುಂದೆ ನನ್ನ ಜೀವನ ಹೇಗೆ, ಮುಂದೆ ಈ ನನಗೆ ಈ ಕಂಚಿಪೂರ್ಣವರು ಬಿಟ್ಟಿದ್ದಲ್ಲ ಅಂತೇಳಿ ಅವರ ಹತ್ರನೇ ವಿದ್ಯಾಭ್ಯಾಸ ನಡೀತಾ ಇರ್ತದೆ. ಹೀಗೆ ಒಂದೂರಲ್ಲಿ ಒಬ್ಬ ಜಿಪುಣ ಗೌಡ ಇರ್ತಾನೆ, ಬಹಳ ಜಿಪುಣ. ಅವನೇನು ಮಾಡ್ತಾನಂದ್ರೆ, ಎಲ್ಲರೂ ಹೇಳ್ತಾರೆ, ಗೌಡ್ರೆ ನೋಡ್ರಪ್ಪ, ಆ ಸ್ವಾಮಿಗಳಿಗೆ ಪಾಪ ಬೇಸಿಗೆ ಬಂದಿದೆ, ಫ್ಯಾನ್ ಇಲ್ಲ, ಬಹಳ ಸೆಕೆ ಆಗ್ತಾ ಇದೆ ಅಂತೆ, ಒಂದು ಫ್ಯಾನ್ ಆದರೂ ಕೊಡಿಸಿ. ಹಾಗೂ ಹೀಗೂ ಮಾಡಿ ಏನೋ ಮತ್ತೆ ಕಷ್ಟಪಟ್ಟು ಒಂದು ಫ್ಯಾನ್ ತಂದು ಕೊಡ್ತಾನೆ ಮಠಕ್ಕೆ. ಆ ಫ್ಯಾನಿಗೆ 3 ರೆಕ್ಕೆ ತುಂಬ ಹೆಸರುಗಳನ್ನು ಬರೀತಾನೆ. ತಮ್ಮ ತಂದೆ ಹೆಸರು, ತಾಯಿ ಹೆಸರು, ತಮ್ಮ ಮನೆತನದ ಹೆಸರು, ಅತ್ತೆ ಮಾವನ ಹೆಸರು, ತನ್ನ ಹೆಂಡತಿ ಹೆಸರು, ಮಕ್ಕಳ ಹೆಸರು, 3 ಕಡೆ ಎಲ್ಲ ತುಂಬಿಸಿಬಿಡ್ತಾನೆ. ತುಂಬಿಸಿ ಕೊಡೆಗೆ ಕೊಟ್ಟವ್ರು ಯಾರು ಅಂತೇಳಿ ಆ ಫ್ಯಾನ್ ಕೊಡ್ತಾನೆ. ಫ್ಯಾನ್ ತೊಗೊಂಡೋಗಿ ಫಿಟ್ ಮಾಡ್ತಾರೆ. ಫಿಟ್ ಮಾಡಿ ಆ ಸ್ವಾಮಿಗಳ ಹಾಕೊಂಡು, ಆಹಾ ಒಳ್ಳೇದಾಯ್ತಪ್ಪ, ಬಹಳ ಸಂತೋಷ ಆಯಿತು ಅಂತೇಳಿ ಹಾಕ್ಕೊಂಡು ಪಾಪ ಅವರು ಸಂತೋಷದಿಂದ ಆ ಗಾಳಿಯನ್ನು ಅನುಭವಿಸ್ತಾ ಇರ್ತಾರೆ. ಅವಾಗ ಗೌಡ ಬರ್ತಾನೆ, ಏನು ಸ್ವಾಮಿ ಇದು ಫ್ಯಾನ್ ಹಾಕೊಂಡ್ಬಿಟ್ಟಿದಾರಲ್ಲ ನೀವು? ಅಲ್ಲ ಭಕ್ತ ಗೌಡ, ನೀನು ಮತ್ತೆ ಫ್ಯಾನ್ ತಂದು ಕೊಟ್ಟಿದ್ದೆ, ಏತಕ್ಕೆ ತಂದು ಕೊಟ್ಟಿದ್ದೀನಿ? ಹಾಕ್ಕೊಂಡು ಇರಲಿ, ನನಗೆ ಗಾಳಿ ಬರಲಿ ಅಂತ ತಾನೆ. ಇಲ್ಲ ಸ್ವಾಮಿಗಳೇ, ಒಂದು ಕೆಲಸ ಮಾಡಬೇಕು ನೀವು. ಈಗ ಹಗಲತ್ತಲ್ಲಿ ಭಕ್ತರು ಬರ್ತಾ ಇರ್ತಾರಲ್ಲ, ಆವಾಗ ನೀವು ಫ್ಯಾನ್ ಹಾಕ್ಕೋಬೇಡಿ. ಅವಾಗ ಫ್ಯಾನ್ ಹಾಕ್ಕೊಂಡ್ರೆ ಆ ಜನ ಹೇಗೆ ನೋಡಬೇಕು ಆ ಫ್ಯಾನನ್ನು? ಅವ್ರಿಗೆ ಹೆಂಗೆ ಗೊತ್ತಾಗಬೇಕು ಯಾರು ಕೊಟ್ಟಿದ್ದಾರೆ ಅಂತೇಳಿ? ಇವರೆಲ್ಲ ಹೆಸರುಗಳು ಓದಬೇಕು. ಅವರೆಲ್ಲ ಹೆಸರು ಓದಿ ಕೊಂಡಾಡಬೇಕು ನಮ್ಮನ್ನು. ಓ ಗೌಡ ಕೊಟ್ಟಾನ ಅಂತೇಳಿ. ಅದನ್ನು ಬಿಟ್ಟು ನೀವು ಫ್ಯಾನ್ ಹಾಕೊಂಡು ಕೂತ್ಕೊಂಡ್ರೆ ಅದು ಗಾಳಿ ತಿರುಗ್ತಾ ಇರುತ್ತೆ, ಕಾಣೋದಿಲ್ಲ. ಅದಕ್ಕೆ ನೀವು ಭಕ್ತರು ಬಂದಾಗ ಹಗಲತ್ತಿನಲ್ಲಿ ಹಾಕೋಬೇಡಿ, ಬೇಕಿದ್ರೆ ರಾತ್ರಿ ಹಾಕೊಂಡು ಮಲ್ಕೊಳ್ಳಿ ಅಂತೇಳಿ. ನೋಡಿ ಎಂಥ ಜಿಪುಣ ಗೌಡ. ಹೀಗೆ ಇರಬೇಕಾದ್ರೆ ಒಂದು ದಿವಸ ಏನಾಗ್ತದೆ, ಈ ಸ್ವಾಮಿಗಳಿಗೆ ಪಾಪ ಜ್ವರ ಬಂದ್ಬಿಡ್ತದೆ. ಮಳೆ ಬೇರೆ ಸುರಿತಾ ಇರ್ತದೆ. ಅವತ್ತು ಬೆಳಗ್ಗೆನೆ ಮಠದಲ್ಲಿ ಅವರೆಲ್ಲ ಹಾಸಿಗೆ ಎಲ್ಲ ಓದಾಕ್ಬಿಟ್ಟಿರ್ತಾರೆ. ಎಲ್ಲ ಹಸಿಯಾಗಿರ್ತವೆ ಹಾಸಿಗೆಗಳು, ಮಳೆಗೆ ಆರಿರೋದಿಲ್ಲ. ಆಮೇಲೆ ಮಠದಲ್ಲಿ ಬೀಸ್ಬೇಕಂದ್ರೆ ಅವಾಗ ಹಿಟ್ಟಿರೋದಿಲ್ಲ. ಈ ಕತ್ಲು ಬೇರೆ ಆಗಿರುತ್ತೆ ರಾತ್ರಿ. ಇನ್ನು ರಾತ್ರಿ ಯಾರು ಬೀಸ್ತಾರೆ? ಈಗ ಹೆಚ್ಚಾಗಿ ಬೆಳಗ್ಗೆ ಮುಂಜಾನೆ, ರಾತ್ರಿ ಯಾರು ಬೀಸೋದಿಲ್ಲ. ಅವಾಗಿನ ಕಾಲ ನೋಡಿ ಬಹಳ ಸೂಕ್ಷ್ಮ, ಕೆಲವೊಂದು ವಿಶಿಷ್ಟತೆಗಳನ್ನು ಅವರು ಪಾಲಿಸ್ತಾ ಇರ್ತಾರೆ. 10 ಮುಳುಗಿ ಬೀಸಬಾರ್ದು, ಬೆಳಗ್ಗೆ ಬೀಸಬೇಕು, ಹಿಟ್ಟೆಲ್ಲ ಖಾಲಿ ಆಗಿರ್ತದೆ. ಹೀಗಾಗಿ ಏನು ಮಾಡಬೇಕು? ಅವಾಗ ಆ ಥರ ಶಿಷ್ಯನ ಕರೆದು, ಶಿಷ್ಯ ನೋಡಪ್ಪ, ಏನ್ರ ಇದ್ರೆ ಒಂದು ಜೋಳದ ಹಿಟ್ಟು, ರಾಗಿ ಹಿಟ್ಟು ಇದ್ರೆ ಗಂಜಿ ಮಾಡಿಕೊಡ್ರು, ನನಗೆ ತ್ರಾಸ ಆಗ್ತಾ ಇದೆ ಅಂತೇಳಿ. ಇಲ್ಲ ಗುರುಗಳೇ, ಗಂಜಿ ಮಾಡ್ಬೇಕಂದ್ರೆ ಹಿಟ್ಟಿಲ್ಲ, ಎಲ್ಲ ಖಾಲಿ ಆಗಿದೆ. ಬೀಸ್ಬೇಕಂದ್ರೆ ಇಷ್ಟೊತ್ತಲ್ಲಿ ಯಾರೂ ಬಂದು ಬೀಸೋದಿಲ್ಲ, ರಾತ್ರಿ ಆಗಿದೆ,
ಮಳೆ ಬೇರೆ ಹತ್ತಿತ್ತಲ್ಲ, ಹಿಂಗಾಗಿ ಯಾರೂ ಬರಲಿಲ್ಲ. ಸರಿಪ್ಪ ಮತ್ತೇನು ಮಾಡಬೇಕು? ಸರಿ, ನೀನೇನು ಮಾಡು, ಈ ಫ್ಯಾನ್ ಕೊಟ್ಟಿದ್ದಾನಲ್ಲ ಗೌಡ, ಅವ್ರ ಹತ್ರ ಹೋಗಿ ಒಂದಿಷ್ಟು ಈ ಹಿಟ್ಟು ಇಸ್ಕೊಂಬಪ್ಪ, ಜೋಳದ ಹಿಟ್ಟು ರಾಗಿ ಹಿಟ್ಟು ಇಸ್ಕೊಂಬ. ಹಂಗೆ ಬರ್ತಾ ಹೊಚ್ಕೊಳ್ಳಿಕ್ಕೆ ಎಲ್ಲ ಹಸಿ ಆಗಿಬಿಟ್ಟಿದಾವಲ್ಲ, ಎಲ್ಲ ಹಸಿ ಮಾಡಿ ಒಣಗಾಕಿದ್ದೀರ, ಅವಿನ್ನೂ ಆರಿಲ್ಲ, ತಣ್ಣಗಿದೆ, ನನಗೆ ಬೇರೆ ಚಳಿ ಆಗ್ತಾ ಇದೆ, ಅದಕ್ಕೆ ನೀವು ದಯವಿಟ್ಟು ಹೋಗಿ ಏನಾದರೂ ಹೊಚ್ಕೊಳ್ಳಿಕ್ಕೆ ಹಾಸ್ಕೊಳ್ಳಿಕ್ಕೆ ಇಸ್ಕೊಂಬ ಅಪ್ಪ. ಸರಿ ಗುರುಗಳು ಅಂತೇಳಿ ಅವನು ಹೋಗ್ತಾನೆ. ಹೋಗಿ ಗೌಡರಿಗೆ ಭೇಟಿಯಾಗಿ ಹೇಳ್ತಾನೆ, ನೋಡಿ ಗುರುಗಳಿಗೆ ಆರೋಗ್ಯ ಸರಿ ಇಲ್ಲ, ಜ್ವರ ಬಂದಿದೆ, ಚಳಿ ಆಗ್ತಾ ಇದೆ, ಮಠದಲ್ಲಿ ಎಲ್ಲ ಹಿಟ್ಟು ಖಾಲಿ ಆಗಿದೆ, ನಾವು ನೋಡ್ಕೊಂಡಿಲ್ಲ, ಇವತ್ತು ಮಳೆ ಬೇರೆ ಬರ್ತಾ ಇತ್ತಲ್ಲ, ಹಿಂಗೆಲ್ಲ ಬೀಸಿಲ್ಲ, ಅದಕ್ಕೆ ಒಂದಿಷ್ಟು ಯಾವುದಾದ್ರೂ ಹಿಟ್ಟಿದ್ರೆ ಕೊಡಿ, ರಾಗಿ ಹಿಟ್ಟು ಜೋಳದ ಹಿಟ್ಟು ಕೊಟ್ಟರೆ ಅವ್ರು ಗಂಜಿ ಮಾಡ್ಕೊಂಡು ಕುಡಿತಾರೆ. ಯಾಕಂದರೆ ಇದಾವೆ, ರೊಟ್ಟಿ ಇದಾವೆ, ಎಲ್ಲ ಇದಾವೆ, ತಿನ್ಲಿಕ್ಕೆ ಆಗಲ್ಲ ಅಂತ ಅವ್ರಿಗೆ ಜ್ವರ ಬೇರೆ ಬಂದಿದೆ, ಗಂಜಿ ಕುಡಿತಂತಾರೆ, ಸ್ವಲ್ಪ ಹಿಟ್ಟಿದ್ರೆ ಕೊಡಿ, ಆಮೇಲೆ ಅವ್ರಿಗೆ ಹೊಚ್ಕೊಳ್ಳಿಕ್ಕೆ ಹಾಸ್ಕೊಳ್ಳಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ ಕೊಡಿ ಅಂತೇಳಿ. ಹಿಟ್ಟಿಲ್ಲ, ನಮಗೆ ಹಿಟ್ಟಿಲ್ಲಪ್ಪ, ಎಲ್ಲಿಂದ ಹಿಟ್ಟು ತರಲಿ? ಮೊನ್ನೆ ತಾನೇ ಫ್ಯಾನ್ ಕೊಟ್ಟು ಕಳಿಸಿದ್ದೀನಿ, ಅದೇ ಒಂದು ದೊಡ್ಡದಾಗಿದೆ, ಇನ್ನೆಲ್ಲಿ ಹಿಟ್ಟು ಕೊಡಲಿ? ಸರಿ, ಮತ್ತೇನು ಮಾಡೋದು? ಗುರುಗಳಿಗೆ ಏನು ಹೇಳೋದು? ಇಲ್ಲ ಹಿಟ್ಟು ಖಾಲಿ ಆಗಿದೆ ಅಂತ ಹೇಳುವುದು. ಮತ್ತೆ ಹೊಚ್ಕೊಳ್ಳಿಕ್ಕೆ ಹಾಸ್ಕೊಳ್ಳಿಕ್ಕೆ ಅಂದ ತಕ್ಷಣ ಒಂದು ಹಳೇದೊಂದು ಕೌದಿ, ಅಲ್ಲೆಲ್ಲ ಮತ್ತು ಹಳ್ಳಿ ವಾತಾವರಣ, ಮತ್ತು ಎಲ್ಲ ಕೌದಿಗಳು, ಈ ಹಾಸ್ಕೊಳ್ಳಿಕ್ಕೆ ಬೆಡ್ಶೀಟ್ಗಳು ಹೊಚ್ಕೊಳ್ಳಿಕ್ಕೆ ಅದೆಲ್ಲ ಎಲ್ಲಿ ಇರುತ್ತೆ? ಕೌದಿ ಇರುತ್ತದೆ. ಹಳೇದೊಂದು ಚಾಪೆ ಅಥವಾ ಕೌದಿ ಕೊಡ್ತಾರೆ, ಹೊಚ್ಕೊಳ್ಳಿಕ್ಕೆ ಒಂದು ಯಾವುದೋ ಒಂದು ರಗ್ಗ ಹಳೇದು ಹರಿದಿರ್ತಕ್ಕಂಥದ್ದು, ಮೂಲಿಗೆ ಬಿದ್ದಿರೋದು. ಯಾರೋ ಪಾಪ ಆಳುಗಳು ಅವು ಇವು ಹೊಚ್ಕೊಂಡು ಆಡಿ ಮೂಲೆ ಹೋಗಿರ್ತಾರೆ ಅಂತ ಹೇಳ್ತೀವಲ್ಲ, ಅವನ ಆಳಿಗೆ ಹೇಳ್ತಾನೆ, ತಂದು ಕೊಡ್ತಾನೆ, ಅವನೇ ತಗೊಂಡು ಕೊಡ್ತಾರೆ. ನೋಡಿದ್ರೆ ಕೌದಿ ಎಲ್ಲ ಹರಿದೋಗಿದೆ, ಆ ರಗ್ ಹೊಚ್ಕೊಳ್ಳಿಕ್ಕೂ ಆ ಕಂಬಳಿ ಎಲ್ಲ ಹರಿದೋಗಿದೆ, ಎಲ್ಲ ಚಿಂದಿ. ಇದನ್ನ ಹೇಗೆ ಹೊಚ್ಕೋಬೇಕು? ಅದರಲ್ಲಿ ಆ ಧೂಳು ದುಮ್ಮು, ಆ ಮುಗ್ಗು ವಾಸನೆ ಬೆಳೀತಾ ಇದೆ. ಹಳೇದು ಎಲ್ಲೋ ಮೂಲಿಗೆ ಹಾಕಿದ್ದನ್ನು ತಂದು ಕೊಡ್ತಾರೆ ಪಾಪ ಆ ಸ್ವಾಮಿಗಳಿಗೆ. ನೋಡಿ, ಸರಿ ಅಂತೇಳಿ ಶಿಷ್ಯನ ಕರೆಸಿ ಹೇಳ್ತಾರೆ, ನೋಡಪ್ಪ ಇದನ್ನು ನೀಟಾಗಿ ತೆಗೆದಿಡು, ಒಂದು ಕಡೆ ನಾನು ಕೇಳಿದಾಗ ಇದನ್ನು ಕೊಡ್ಬೇಕು ನೋಡು, ಅಲ್ಲಿವರೆಗೂ ಇದನ್ನು ಕಾಪಾಡ್ಕೊಂಡಿರು, ನಾನು ಯಾವಾಗ ಕೇಳ್ತೇನೆ ಅವಾಗ ಕೊಡು ನನಗೆ ಅಂತೇಳಿ ಒಂದು ಕಡೆ ಒಂದು ಟ್ರಂಕಿನಲ್ಲಿ ಇದನ್ನು ತೆಗೆದಿಡು ಅಂತೇಳಿ ಹೇಳ್ತಾರೆ. ಸರಿ ಅಂತೇಳಿ ಸ್ವಾಮಿಗಳು ಹೇಳ್ದಂಗೆ ಆ ಶಿಷ್ಯ ಏನ್ ಮಾಡ್ತಾನೆ, ಆ ಹಾಸಿಗೆಯನ್ನ ತೆಗೆದಿಡ್ತಾನೆ. ಹೀಗೆ ಕೆಲವು ದಿವಸ ಆಗ್ತದೆ. ಆದ್ಮೇಲೆ ಈ ಗೌಡ ಹೆಂಡತಿ ಮಕ್ಕಳು ಎಲ್ಲ ಅವರು ಮದುವೆಗೆ ಹೋಗ್ತಾರೆ, ಇನ್ನೊಂದು ಊರಿಗೆ ಮದುವೆ ಇರುತ್ತೆ, ಮದುವೆಗೆ ಹೋಗ್ತಾರೆ. ಹೋಗುವಾಗ ಎಲ್ಲ ಬಾಗಿಲ ಹಾಕೊಂಡು ಹೋಗ್ತಾರೆ, ಮನೆಗೆಲ್ಲ ಬೀಗ ಹಾಕಿ ಬಾಗಿಲ ಹಾಕಿ ಹೋಗ್ತಾರೆ. ಹೋದಾಗ ಏನಾಗ್ತಂದ್ರೆ, ಒಂದು ದಿವಸ ಆ ಪಕ್ಕದಲ್ಲೇ ಬಡವೆ ಇರ್ತದೆ, ಅವೆಲ್ಲ ಮನೆಯಲ್ಲಿ ಒಟ್ಟು ಎಲ್ಲ ಕಣಕ ಇವೆಲ್ಲ ಹಾಕಿರ್ತಾರೆ, ಜೋಳದ ದಂಟಗಳ ಅವೆಲ್ಲ ಒಣಗಿರುತ್ತಲ್ಲ, ಏನೋ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಬೆಂಕಿ ಹತ್ಕೊಂಡು ಮನೆಯೆಲ್ಲ ಸುಟ್ಟು ಬಿಡುತ್ತೆ. ಯಾರು ಬರೋದಿಲ್ಲ ಆರಿಸ್ಲಿಕ್ಕೆ. ಗೊತ್ತು ಈ ಜಿಪಣಗೌಡ ಹೋಗ್ಲಿ ಹಾಳ ಹೋಗ್ಲಿ, ಏನಾದ್ರು ಸುಟ್ಟು ಹಾಳ ಹೋಗ್ಲಿ, ಏನ್ ಮಾಡೋದಿದೆ ಅಂತೇಳಿ ಯಾರು ಹತ್ತಿರಕ್ಕೆ ಸುಳಿಯಲ್ಲ ಪಾಪ. ನೋಡಿ ಹೇಗಿದೆ, ಯಾರು ಬರಲ್ಲ, ಎಲ್ಲ ಸುಟ್ಟು ಬೂದಿ ಆಗಿ ಹೋಗುತ್ತೆ. ಇವ್ರು ಬಂದು ನೋಡ್ತಾರೆ, ಏನು ಇರೋದಿಲ್ಲ, ಮಲ್ಕೊಳ್ಳಿಕ್ಕೆ ಹಾಸಿಗೆ ಇಲ್ಲ, ಬಂಗಾರ ವಸ್ತ್ರ ಒಡವೆ ಎಲ್ಲ ಸರ್ವನಾಶ, ಬೂದಿ ಆಗಿ ಹೋಗಿರುತ್ತೆ, ಸುಟ್ಟು ಭಸ್ಮ ಆಗಿ ಹೋಗಿರುತ್ತೆ. ಅವಾಗ ಏನ್ ಮಾಡ್ಬೇಕು, ಬೇರೆ ದಾರಿ ಇಲ್ಲದೆ ಅವರವರ ಪಕ್ಕದಲ್ಲಿರೋರ್ದು ಅವ್ರು ಇವರು ಸಹಾಯ ಕೇಳಕ್ ಹೋಗ್ತಾರೆ. ಯಾರು ಸಹಾಯ ಮಾಡೋದಿಲ್ಲ, ಏನು ಕೊಡೋದಿಲ್ಲ ಅವರಿಗೆ. ರೊಟ್ಟಿ ಆಗ್ಲಿ, ಅವರಿಗೆ ಏನಾದರೂ ದವಸ ಧಾನ್ಯಗಳಾಗ್ಲಿ ಅಥವಾ ಆಹಾರ ಏನು ಕೊಡೋದಿಲ್ಲ. ಎಲ್ಲರೂ ಇಲ್ಲ 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 ಅಂತೇಳಿ ಕಳಿಸ್ತಾರೆ. ನನ್ಗೆ ಅರ್ಥ ಆಗ್ತದೆ, ಓಹೋ ಏನಿದು, ನಾನು ಇಷ್ಟೆಲ್ಲ ಗಳಿಸಿದೆ ಆದ್ರೆ ಜನರನ್ನು ಗಳಿಸ್ಲಿಲ್ಲ ಅಂತೇಳಿ ದುಃಖ ಆಗ್ತದೆ. ದುಃಖ ಆಗಿ ಅವನೇನ್ ಮಾಡ್ತಾನೆ, ಕೊನೆಗೆ ಮಠಕ್ಕೆ ಹೋಗ್ತಾನೆ, ಬೇರೆ ದಾರಿ ಇಲ್ಲ. ಮಠನಾದ್ರೂ ನೋಡೋಣ ಗುರುಗಳು ಏನ್ ಮಾಡ್ತಾರಂತೇಳಿ ಹೋದ ತಕ್ಷಣ ಅವ್ರ ಗುರುಗಳಿಗೆ ಗೊತ್ತಿರುತ್ತೆ ಮನೆ ಸುಟ್ಟೋಗಿದೆ ಅಂತೇಳಿ. ಪ್ರೀತಿಯಿಂದ ಕರೀತಾರೆ, ಪಾಪ ಗೌಡ ಬಾಬಾ ಬನ್ನಿ ಅಂತೇಳಿ ಪಾಪ ಹೇಳ್ತೀನೋ ಮಕ್ಕಳನ್ನು ಕರೆದು ಕೂಡಿಸ್ತಾರೆ. ಕೂಡಿಸಿ ಅವರೆಲ್ಲ ಊಟ ಕೊಡ್ತಾರೆ. ನೋಡಿ ಗುರು ಅಂದ್ರೆ ಹೀಗೆ. ಆದ್ರೆ ಯಾವುದೋ ಮನಸ್ಸಲ್ಲಿ ಇರೋದಿಲ್ಲ ಅವರಿಗೆ. ಅವಾಗ ಗೌಡರಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ, ಹೇಳ್ತೀವಿ ಗೌಡನಿಗೂ. ಗೌಡ ಅಂತಾನೆ, ಸ್ವಾಮಿ ನೋಡಿ, ನಾವು ನಿಮಗೆ ದ್ವೇಷ ಮಾಡಿದ್ದೀವಿ, ಹಿಟ್ಟು ಕೊಡ್ಲಿಲ್ಲ,
ಫ್ಯಾನ್ ಕೊಟ್ಟೆ, ಅದನ್ನು ಹಾಕೋಬೇಡ ಅಂತೇಳಿ ನಾನು ಕಂಡೀಷನ್ ಹಾಕಿದೆ, ಹಗಲಲ್ಲಿ ಹಾಕೋಬೇಡಿ ಅಂತೇಳಿ. ಆದರೂ ನೀವು ನಮ್ಮನ್ನು ಕರೆದು ಅನ್ನ ಕೊಡ್ತಾ ಇದ್ದೀರ, ಅನ್ನ ಹಾಕ್ತಾ ಇದ್ದೀರ ಅಂಥೇಳಿ ಸಂತೋಷಗೊಳ್ಳದೇನೆ ಪಾಪ ದುಃಖದಿಂದ ಹಾಗೆ ಊಟ ಮಾಡ್ತಾರೆ. ಕಣ್ಣಲ್ಲಿ ನೀರು ಸುರಿತಾ ಇರುತ್ತೆ, ಬರ್ತಾ ಇರುತ್ತೆ ಹತ್ಕೊಂಡು. ಅವರಿಗೆ ಮನಸ್ಸು ಚೇಂಜ್ ಆಗೋಗಿರುತ್ತೆ, ಹಗುರವಾಗುತ್ತೆ ಅವರಿಗೆ. ಅವಾಗ ಹಾಸ್ಕೊಳ್ಳಿಕ್ಕೆ ಹೊಚ್ಕೊಳ್ಳಿಕ್ಕೆ ಏನಾರ ಕೊಡಿ ಅಂತ ಆ ಸ್ವಾಮಿಗಳಿಗೆ ಈ ಗೌಡ ಕೇಳ್ತಾನೆ. ಕೇಳಿದ ತಕ್ಷಣ ಸ್ವಾಮಿಗಳು ಏನ್ ಮಾಡ್ತಾರೆ, ಅವನೇನು ಕೊಟ್ಟಿರ್ತಾನಲ್ಲ ಆ ಶಿಷ್ಯನಿಗೆ ಅವನೇ ತರಿಸ್ತಾರೆ. ತರಿಸಿ, ನೋಡ್ರಪ್ಪ ತಗೊಳ್ರಿ, ನೀವೇ ಕೊಟ್ಟದ್ದಪ್ಪ, ಇದು ನಿಮ್ದೇ, ಇದು ನನಗೆ ಕೊಟ್ಟು ಕಳಿಸಿದ್ದೀರಾ, ತಗೊಂಡು ಹಾಸ್ಕೊಂಡು ಮಲ್ಕೊಳ್ಳಿ. ಅದು ನೋಡಿದ್ರೆ ಎಲ್ಲ ಹರಿದೋಗಿರುತ್ತೆ. ಆ ಗೌಡ ಸಹಿತ ನೋಡಿದ್ರಲ್ಲ, ಆಳಿಗೆ ಹೇಳ್ತಾನೆ, ಆಳ ತಂದು ಕೊಡ್ತಾನೆ. ಅವನಿಗೂ ಅದೇ ಬೇಕು, ಎಲ್ಲ ಆಳಮುಳ ಮೂಲಿಗೆ ಬಿದ್ದದ್ದು ತಗೊಂಬಂದು ಕೊಟ್ಟಿರ್ತಾರೆ. ನೋಡ್ತಾನೆ, ಎಷ್ಟು ವಾಸನೆ ಅದು. ಆದರೂ ಪಾಪ ಬಹಳ ಬೇಜಾರಾಗತ್ತೆ. ಗಂಡ ಹೆಂಡತಿ ಮಕ್ಕಳ ಸಮೇತ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ ಸ್ವಾಮಿಗಳಿಗೆ. ಮಾಡಿಸಿ ಕ್ಷಮೆ ಹಚ್ತಾರೆ, ತಪ್ಪಾಯ್ತು ಸ್ವಾಮಿ ಅಂತೇಳಿ ಇನ್ನು ಮುಂದೆ ಹೀಗೆಲ್ಲ ಮಾಡಲ್ಲ ಅಂತೇಳಿ ಪರಿವರ್ತನೆಗೊಳ್ತಾರೆ. ದಾನ ಧರ್ಮ ಎಲ್ಲ ಮಾಡ್ತಾ ಹೋಗ್ತಾರೆ. ಹೀಗೆ ನೋಡಿ, ಪರಿವರ್ತನೆ ಅನ್ನೋದು ಜೀವನದಲ್ಲಿ ಇರಬೇಕು, ಒಂದೇ ತರ ಇರಬಾರ್ದು. ದಾನ ಧರ್ಮ ಮಾಡ್ತಾ ಇರಬೇಕು. ಜಿಪಣ ಅಂತಕ್ಕಂಥದ್ದನ್ನು ನಾವು ತೊರೆಯಬೇಕು. ಏನಿಲ್ಲ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸ್ವಲ್ಪ ಆದ್ರೂ ದಾನ ಮಾಡಿದರೆ ಆ ಭಗವಂತ ಮೆಚ್ತಾನೆ ಅಂತಕ್ಕಂಥದ್ದು. ಸರಿ, ಹೀಗೆ ಆಚಾರ್ಯರು ಸಹ ತಮ್ಮ ಮುಂದಿನ ಜೀವನ ಕಂಚಿಯಲ್ಲಿ ಕಳೀತಾ ಇರ್ತಾರೆ. ಇಲ್ಲಿಗೆ ಈ 18ನೇ ಭಾಗ ಮುಗಿಸ್ತಕ್ಕಂಥ ಸಮಯ. ನೀವೆಲ್ಲರೂ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದೀರಾ. ಹೀಗೆ ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾ ಇಲ್ಲಿಗೆ ಈ ಭಾಗವನ್ನು ಮುಕ್ತಾಯಗೊಳಿಸ್ತಾ ಇದ್ದಾನೆ. ಎಲ್ಲರಿಗೂ ಆ ದೇವರು ಭಗವಂತ ಚೆನ್ನಾಗಿಟ್ಟಿರಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರಿಗೂ ನನ್ನ ನಮಸ್ಕಾರಗಳು.